ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಒಂದು ನಾಯಕತ್ವದ ವಿಚಾರ, ಜೊತೆಗೆ ಪಕ್ಷದ ವಿಚಾರ, ಈ ಎಲ್ಲ ವಿಚಾರಗಳ ಜೊತೆಗೆ ಕರ್ನಾಟಕದ ರಾಜಕೀಯ ದೆಹಲಿಗೂ ಕೂಡ ಆಗಾಗ ಶಿಫ್ಟ್ ಆಗ್ತಾ ಇರುತ್ತೆ. ಈ ಎಲ್ಲ ಬೆಳವಣಿಗೆ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆಗೆ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಜಾಯ್ನ್ ಆಗ್ತಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಸರ್, ಮೊದಲನೇದಾಗಿ ಕರ್ನಾಟಕ ರಾಜಕಾರಣದ ಬಗ್ಗೆ, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ರಾಜಕಾರಣದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ತಾವು ಕೂಡ ನೇರವಾಗಿ ಅನೇಕ ವಿಚಾರಗಳನ್ನು ಮಾತನಾಡಿದಿರಿ. ಈಗ ನೀವು ಅಧ್ಯಕ್ಷ ಸ್ಥಾನ ವಿಚಾರವಾಗಿ ತಾವು ಕೂಡ ಕ್ಲೈಮ್ ಮಾಡಿದ್ದೀರಾ ಹೇಗೆ ಸರ್? ನಾನು ಕೂಡ ಅಧ್ಯಕ್ಷ ಆಗೋದಕ್ಕೆ ರೆಡಿ ಇದ್ದೀನಿ ಅನ್ನುವಂಥ ಸಂದೇಶ ಕೊಟ್ಟಿದ್ದೀರಿ ಅಂತ ಮಾಹಿತಿ ಇದೆ. ಇಲ್ಲ ನೋಡಿ, ಅದಕ್ಕೆ ಅಧ್ಯಕ್ಷ ಆಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಸೊ ಅದಕ್ಕೆ ಎಲ್ಲರೂ ಸಹಕಾರ ಬೇಕು, ಸಪೋರ್ಟ್ ಬೇಕು. ಮತ್ತು ಅದು ಇನ್ನೂ ಅಂಥ ಕಾಲ ಚರ್ಚೆಗೆ ಬಂದಿಲ್ಲ. ಎಲ್ಲೂ ಹೊಸದಾಗಿ ಮಾಡ್ತಂತ ಎಲ್ಲಿ ಚರ್ಚೆಗೆ ಬಂದಿಲ್ಲ. ಬರದೇ ಅದನ್ನು ಮಾತಾಡೋದು ಅನಾವಶ್ಯಕ. ಅದಕ್ಕೆ ಅದ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ಕೇಳಬೇಕು, ಯಾರ್ಯಾರು ಹಿಂಗೆ ಆಗ್ತಾಯಿದೆ ಮಾಡ್ತಾಯಿದ್ದೀವಿ ಅಂದಾಗ ಅದ್ರ ಬಗ್ಗೆ ಸಾಮೂಹಿಕ ಚರ್ಚೆ ಆಗಬೇಕಂತ ನಾನು ಹಿಂದೂ ಕೂಡ ಹೇಳಿದ್ದೀನಿ. ಸಾಮೂಹಿಕ ಚರ್ಚೆ ಆಗಬೇಕು. ಅಧ್ಯಕ್ಷರಿದ್ದಾರೆ, CM ಇದ್ದಾರೆ. ಸೊ ಅವ್ರ ನೇತೃತ್ವದಲ್ಲಿ ಚರ್ಚೆ ಆಗಬೇಕಾಗ್ತದೆ. ಅಂತಿಮವಾಗಿ ದಿಲ್ಲಿ ಅವರು ನಿರ್ಣಯ ಮಾಡ್ತಾರೆ. ಅದರಲ್ಲಿ ಪ್ರಶ್ನೆ ಇಲ್ಲ. ಸರ್, ನೀವು ದೆಹಲಿ ಹೋದಂಥ ಸಂದರ್ಭದಲ್ಲಿ ಎಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ದೀರಾ ಸರ್? ಪಕ್ಷದ ವಿಚಾರ ಜೊತೆಗೆ ಸಂಘಟನೆ ವಿಚಾರ ನಾವು ಯಾವಾಗಲೂ ಹೋದಾಗ ಪದೇ ಮಾಡ್ತೀವಿ. ಸಂಘಟನೆ ಮುಂದೆ 28ರ ನಮ್ಮ ಚುನಾವಣೆ ಲಕ್ಷ್ಯ. ಸೊ ನಮ್ಮಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದೆ. ಡೆಲ್ಲಿಗೆ ಹೋದಾಗ ಸ್ವಾಭಾವಿಕವಾಗಿ ಇವೆಲ್ಲ ಚರ್ಚೆ ಅವರು ಮಾಡ್ತಾರೆ, ನಾವು ಕೂಡ ಮಾಡ್ತೀವಿ. ಅವರು ಕೂಡ ಕೆಲವು ಸಲಹೆಗಳನ್ನು ಕೊಡ್ತಾರೆ, ಈಗ ಮಾಡಬೇಕು ಹಾಗೆ ಮಾಡಬೇಕಂತ. ಸೊ ಇದು ಹೋದಾಗ ಒಂದು ಸಾರಿ ಇದು ನಡೆಯುವಂಥ ಒಂದು ಸಹಜವಾಗಿರುವಂಥ ಒಂದು ವ್ಯವಸ್ಥೆ. ಆಮೇಲೆ ಈ ಒಂದು ಡೆವಲಪ್ಮೆಂಟಲ್ಲಿ ಒಂದು ದೆಹಲಿಯಿಂದ ಕೇಳಿಬರ್ತಾ ಇರುವಂಥ ವಿಚಾರ ಅಂದರೆ, ಒಂದು ವೇಳೆ ನಿಮಗೇನಾದರೂ ಆಯ್ಕೆ ಕೊಟ್ಟರೆ, ಅಂದರೆ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಕೊಟ್ಟರೆ ತಾವು ಅದನ್ನು ನಿಭಾಯಿಸೋದಕ್ಕೆ ರೆಡಿ ಇದ್ದೀರಾ? ಮಂತ್ರಿ ಜೊತೆಗೆ ಆ ಸ್ಥಾನದ ಬಗ್ಗೆ ಕೂಡ, ಅಂದರೆ KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಕೂಡ ಅನೇಕರು ಮಾತನಾಡ್ತಿದ್ದಾರೆ. ನೀವು ರೆಡಿ ಇದ್ದೀರಾ ಆ ಸ್ಥಾನಕ್ಕೆ? ಅಲ್ಲ, ಈಗ ಹೇಳಿದೆಲ್ಲ ಅದು ಚರ್ಚೆ ಆಗಬೇಕು ಸಾಮೂಹಿಕವಾಗಿ. ಮುಂಚೆನೇ ಫಸ್ಟೇನೆ ಹೇಳಿದ್ದೆ ನಾನು, ಅದು ಚರ್ಚೆ ಆಗಬೇಕು. ಯಾಕಂದರೆ ಅದಕ್ಕೆ ಎಲ್ಲರೂ ಸಹಕಾರ ಬೇಕಾಗ್ತದೆ. ಅಂಥ ಸಂದರ್ಭ ಬಂದಾಗ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯನ ನಮ್ಮ ವರಿಷ್ಠರ ಮುಂದೆ ಹೇಳ್ತೀನಿ. ಆಮೇಲೆ ಮುಖ್ಯಮಂತ್ರಿಗಳು ಜೊತೆಗೆ ಉಪಮುಖ್ಯಮಂತ್ರಿಗಳು ಅವ್ರನ್ನೆಲ್ಲ ಕರೆದು ಒಂದು ಸಭೆ ಮಾಡಬೇಕು ಅನ್ನೋಂಥದ್ದು ಕೂಡ ಇದೆ ದೆಹಲಿ ಮಟ್ಟದಲ್ಲಿ. ಆ ವಿಚಾರವಾಗಿ ತಾವೇನು ಹೇಳ್ತೀರಿ ಸರ್? ಸಂಘಟನಾತ್ಮಕವಾಗಿ ಎಲ್ಲರೂ ಒಂದು ಸಾರಿ ಕರ್ನಾಟಕದಲ್ಲಿ ಕೂತು ಮಾತನಾಡಬೇಕಾದಂಥ ಅವಶ್ಯಕತೆ ಇದೆಯಾ ಸರ್? ಖಂಡಿತವಾಗಿದೆ. ಯಾಕಂದರೆ ಇದು ಪ್ರತಿ 3 ತಿಂಗಳಿಗೆ ಒಂದು ಸಾರಿ, ಅಥವಾ ನಾವು CLP ಮಾಡ್ತೀವಿ, ಅಥವಾ ಇನ್ಯಾವುದೋ CM ಒಂದು ಸಾರಿ ಕರೀತಾರೆ. ಸೊ ಯಾವಾಗಲೂ ಚರ್ಚೆ ಇರಬೇಕದು. ಪಕ್ಷದಲ್ಲಿ ಏನಾಗ್ತಾಯಿದೆ ಏನೋ ಹೋಗೋ ಬಗ್ಗೆ ಚರ್ಚೆ ಆದಾಗ ಮಾತ್ರ ಅದಕ್ಕೆ ಒಂದು ಸರಿಯಾದ ನಿಟ್ಟಿನಲ್ಲಿ ವ್ಯವಸ್ಥೆ ಇದ್ದೇ ಇರ್ತದೆ. ಚರ್ಚೆಗಳು ಆಗಬೇಕು ಮೇಲಿಂದ ಮೇಲೆ. ಮುಖ್ಯಮಂತ್ರಿಗಳು ಈ ಚುನಾವಣಾ ರಾಜಕೀಯದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಇದು ಅಷ್ಟೇ ಅಲ್ಲ, ಮುಂದಿನ ಚುನಾವಣೆಗೆ ಈಗಾಗಲೇ ಚುನಾವಣಾ ರಾಜಕೀಯ ನಿವೃತ್ತಿ ಅಂತ ಹೇಳಿದರು. ಇದರ ನಡುವೆ ಅನೇಕರು ಅವರು ಚುನಾವಣಾ ರಾಜಕೀಯದ ನಿವೃತ್ತಿ ಆಗಬಾರ್ದು ಅನ್ನುವಂಥ ಮಾತುಗಳನ್ನು ಕೂಡ ಅವರು ಬೆಂಬಲಿಗರು ಹೇಳ್ತಿದ್ದಾರೆ. ತಾವು ಯಾವ ಸಲಹೆ ಕೊಡ್ತೀರಿ ಸರ್ ಮುಖ್ಯಮಂತ್ರಿಗಳಿಗೆ? ಅಲ್ಲ, ನಾವು ಕೂಡ ಹೇಳ್ತೀವಿ, ಆದರೆ ಅದು ಅವ್ರಿಗೆ ನಿರ್ಧಾರ ಬಿಟ್ಟಿದ್ದು. ನಾವು ಕೂಡ ಇರಬೇಕಂತ ನಾನು ಹೇಳಿದ್ದೀನಿ. ಹಿಂದೆ ಯಾವುದೋ ಇಂಟರ್ವ್ಯೂದಲ್ಲಿ ಹೇಳಿದ್ದೀನಿ. ಅವರು ಮುಂದೆ ಪಕ್ಷದ ಪರವಾಗಿ ಹೇಳಿದ್ದಾರೆ. ಅವರು ನಾವು ಪಕ್ಷ ರಾಜಕೀಯದಿಂದ ನಿವೃತ್ತಿ ಆದರೂ ಕೂಡ ಪಕ್ಷದ ಪರವಾಗಿ ಇರ್ತೀನಿ, ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಮುಂದುವರೆದು ಬಿಡೋದು ಅವ್ರಿಗೆ ಇಚ್ಛೆ ವ್ಯಕ್ತ ಮಾಡ್ತಾರೆ. ನಾವು ಕೂಡ ಬಯಸ್ತೀವಿ ಅವರಿದ್ರೆ ಇನ್ನೂ ಪಕ್ಷಕ್ಕೆ ಶಕ್ತಿ ಬರ್ತದೆ ಅಂತ. ಆಮೇಲೆ ಮುಖ್ಯಮಂತ್ರಿ ವಿಚಾರವಾಗಿ ಈಗ ಅನೇಕರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. MB ಪಾಟೀಲ್ ನಿನ್ನೆ ಮಾತಾಡಿದ 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ, ದೇವರಾಜ ಅರಸು ದಾಖಲೆ ಮಾಡ್ತಾರೆ ಅಂತ. ಪರಮೇಶ್ವರ್ ಅವರು ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ. ತಮ್ಮ ಅನಿಸಿಕೆ ಏನು ಸರ್ ಈ ವಿಚಾರದಲ್ಲಿ, ಮುಖ್ಯಮಂತ್ರಿಗಳ ಮುಂದುವರಿಕೆ ವಿಚಾರದಲ್ಲಿ ಅಥವಾ ದಾಖಲೆ ನಿರ್ಮಾಣದ ವಿಚಾರದಲ್ಲಿ? ನೋಡಿ, ಅದ್ರ ಬಗ್ಗೆ ನಿರ್ಧಾರ ಮಾಡೋದು ಹೈಕಮಾಂಡು. ಎಷ್ಟು ವರ್ಷ ಇರಬೇಕು, ಎಷ್ಟು ಇರಬೇಕು ಅನ್ನೋದು ಅದನ್ನು ನಾವು ಹೇಳಲಿಕ್ಕಾಗಲ್ಲ. ನಾವು ಈಗ ಇದ್ದಾರೆ, ಅವರೇ ಮುಂದುವರಿತಾರೆ ಅಷ್ಟು ಹೇಳ್ಬೋದು. ಒಳ್ಳೆ ಆಡಳಿತ ಕೊಡ್ತಿದ್ದಾರೆ, ಸಮರ್ಥ ನಾಯಕರಿದ್ದಾರೆ, ಅವರೇ ಇರ್ತಾರೆ ಅನ್ನೋ ನಮ್ಮ ಭಾವನೆ. ಆದರೆ ಅದು ಅಂತಿಮವಾಗಿ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಅದು ಕೊನೆಯದಾಗಿ ಸರ್, ಈ ದಲಿತ ನಾಯಕರ ಅಥವಾ ದಲಿತ ಸಚಿವರ ಸಭೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು. ಅಂದರೆ ಅದೊಂದು ಅವಶ್ಯಕತೆ ಇದೆ, ನಿಮ್ಮ ಸಮಾಜದ ಆಗು ಹೋಗುಗಳ ಬಗ್ಗೆ, ಅಲ್ಲಿರುವಂಥ ತೊಂದರೆಗಳ ಬಗ್ಗೆ ಅದನ್ನು ಡಿಸ್ಕಸ್ ಮಾಡಬೇಕು ಅಂತ. ಹೈಕಮಾಂಡ್ ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಗ್ರೀನ್ ಸಿಗ್ನಲ್ಗಳನ್ನು ಕೊಟ್ಟಿಲ್ಲ ಅನ್ನುವಂಥ ಮಾತಿದೆ. ಮುಂದೆ ಏನು ಮಾಡ್ತೀರಿ ಸರ್? ನೀವೆಲ್ಲ ಕೂತು ಸಮಾಜದ ವಿಚಾರವಾಗಿ ಮಾತನಾಡ್ತೀರಾ, ಸಮಾವೇಶ ಏನಾದ್ರು ಮಾಡ್ತೀರಾ? ಏನು ಚರ್ಚೆ ಆಗ್ತಾ ಇದೆ ಆ ವಿಚಾರದಲ್ಲಿ? ಅದು ಹೋಮ್ ಮಿನಿಸ್ಟರ್ ಅವ್ರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಿದರು. ಅದು ಹೆಚ್ಚು ಕಮ್ಮಿ ನಿಗದಿ ಕೂಡ ಆಗಿತ್ತು. ಕೊನೆ ಗಳಿಗೆಯಲ್ಲಿ ಅದು ರದ್ದಾಯಿತು. ಕಾರಣ ಅಂದರೆ ನಾವು ಕೂಡ ಬರ್ತೀವಿ, ಭಾಗಿಯಾಗ್ತೀವಿ ಅಂತ ಸಂದೇಶ ಬರೋದ್ರಿಂದ, ಅಂದರೆ ಸುರ್ಜಿವಾಲ ನಾವು ಬರ್ತೀವಿ, ಎಲ್ಲರೂ ಕೂಡಿ ಮಾಡೋಣ ಅಂತ ಅನ್ನೋ ಕಾರಣಕ್ಕಾಗಿ ಅದು ಮುಂದೂಡಿದ್ದಾರೆ. ಸೊ ಆ ಚರ್ಚೆಯ ಉದ್ದೇಶ ಅಲ್ಲಿರುವಂಥ ಸಮಾಜ ಕಲ್ಯಾಣ ಇಲಾಖೆ ಯೋಜನೆಗಳಿರ್ಬೋದು, ಸರಿಯಾಗಿ ತಲುಪಿಸ್ಬೇಕು. ಟ್ರೈಬಲ್ ಡಿಪಾರ್ಟ್ಮೆಂಟ್ ಸಮಸ್ಯೆ ಇರ್ಬೋದು, ಅಥವಾ ಜನಗಣತಿ ಸಮಸ್ಯೆ ಇರ್ಬೋದು, ಇಂಟರ್ನಲ್ ರಿಸರ್ವೇಷನ್ ಇರ್ಬೋದು, ಭಾಳ ಸಮಸ್ಯೆ ಇದೆ SC STಗಳದ. ಸೊ ಅದನ್ನೇ ಚರ್ಚೆ ಮಾಡಲಿಕ್ಕೆ ಬಹುಶಃ ಅದು ಸಭೆ ಅಂತ ನಾವು ಭಾವಿಸಿದ್ದೀವಿ.
ಸೊ ಅದಾದ್ಮೇಲೆ ನೋಡೋಣ ಯಾವ ರೀತಿ ಅಲ್ಲಿ ಚರ್ಚೆ ಆಗ್ತಿದೆ, ಪ್ರಾರಂಭ ಆಗ್ತಿದೆ ನೋಡೋಣ. ಥ್ಯಾಂಕ್ ಯು ಸರ್, ಧನ್ಯವಾದ ನಿಮ್ಮ ಜೊತೆ ಮಾತನಾಡೋದಕ್ಕೆ. ಇದಿಷ್ಟು ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು.